ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗಿದ್ದ ಮೀಸಲಾತಿ ರದ್ದತಿ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಬಾಂಬೆ ಹೈಕೋರ್ಟ್ನಲ್ಲಿ ಅರ್ಜಿ. ಮಹಾರಾಷ್ಟ್ರ ಸರ್ಕಾರದಿಂದ ಜನಾಂಗೀಯ ತಾರತಮ್ಯ ಎಂದು ಆಕ್ರೋಶ. ಟೋಲ್ ಪ್ಲಾಜಾಗಳಲ್ಲಿ ಏಪ್ರಿಲ್ 1ರಿಂದ ನಗದು ಪಾವತಿ ಇಲ್ಲ. ವಾಹನ ಚಾಲಕರಿಗೆ ಡಿಜಿಟಲ್ ಮೂಲಕ ಮೊತ್ತ ಪಾವತಿಸಲು ಕಡ್ಡಾಯ ಸೂಚನೆ. ಹೊಸ ಹಣಕಾಸು ವರ್ಷದ ಆರಂಭದ ದಿನ ಜಾರಿಗೆ ಬರಲಿರುವ ನೂತನ ವ್ಯವಸ್ಥೆ. ಎಐಗೆ ದಿಲ್ಲಿಯ ಟ್ರಾಫಿಕ್ ಜಾಮ್ ಪರಿಹರಿಸಲು ಸಾಧ್ಯವಾಗಿಲ್ಲ. ಎಐ ಇಂಪ್ಯಾಕ್ಟ್ ಶೃಂಗಸಭೆಗೆ ತಡವಾಗಿ ಆಗಮಿಸಿದ ಬ್ರಿಟನ್ ಮಾಜಿ ಪ್ರಧಾನಿ ರಿಷಿ ಸುನಕ್ರಿಂದ ಹಾಸ್ಯ ಚಟಾಕಿ. ಟಿವಿ ಸೌಂಡ್ ಕಡಿಮೆ ಮಾಡು ಎಂದಿದ್ದಕ್ಕೆ ಆಕ್ರೋಶಗೊಂಡ ಪತ್ನಿ ತನ್ನ ಪತಿಯನ್ನೇ ಚಾಕುವಿನಿಂದ ಇರಿದು ಕೊಲೆ. 27 ವರ್ಷದ ಶೇಖ್ ಅಹಮದ್ ಸಾವು, ಆರೋಪಿ ಕ್ರಾಂತಿ ಪೊಲೀಸ್ ವಶ. ಆಂಧ್ರಪ್ರದೇಶ ಮಂಗಳಗಿರಿಯಲ್ಲಿ ನಡೆದ ವಿಲಕ್ಷಣ ಘಟನೆ. ಕುರಿ ಕಾಯುವವನು ಸಿಎಂ ಆಗಿರುವುದೇ ಹಲವರ ಕಣ್ಣು ಕೆಂಪಾಗಲು ಕಾರಣ. ಉಸಿರು ಇರುವವರಿಗೆ ದ್ವೇಷ ರಾಜಕಾರಣದ ವಿರುದ್ಧ ಹೋರಾಡುವೆ. ರಣರಂಗವನ್ನ ಬಿಟ್ಟು ಓಡುವ ಹೇಳಿ ನಾನಾಗಲಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಸಿದ್ದರಾಮಯ್ಯ ಸರಣಿ ಪೋಸ್ಟ್. ಖಾರದ ಪುಡಿ ಎರಚಿ ಮೀನು ವ್ಯಾಪಾರಿ ಮೇಲೆ ದಾಳಿ. ಸುಮಾರು 6 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರ ಸುಲಿಗೆ. ಮಲ್ಪೆ ಬಂದರಿನಲ್ಲಿ ನಡೆದ ಘಟನೆ. ಕಾಮಿಡಿ ಕಿಲಾಡಿಗಳು ಸಂಚಿಕೆಯಲ್ಲಿ ಹಿಂದೂ ದೇವತೆಗಳಿಗೆ ಅಪಮಾನ ಆರೋಪ. ಎಫ್ಐಆರ್ ರದ್ದುಪಡಿಸುವಂತೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ ಜಿ ವಾಹಿನಿ. ತೀರ್ಪುಗಾರರನ್ನು ತನಿಖೆಗೆ ಒಳಪಡಿಸಲು ಪ್ರಯತ್ನ ಎಂದು ಪೊಲೀಸರ ಮೇಲೆ ದೂರು. ವಿದ್ಯುತ್ ಯೂನಿಟ್ಗೆ 50 ಪೈಸೆ ಹೆಚ್ಚಳ ಖಚಿತ. ಮಾರ್ಚ್ನಲ್ಲಿ ದರ ಏರಿಕೆ ಪ್ರಕಟ. ಏಪ್ರಿಲ್ 1ರಿಂದ ಜಾರಿ. ದರ ಏರಿಕೆಗೆ ಸಿದ್ಧತೆ ನಡೆಸುತ್ತಿರುವ ಕೆಇಆರ್ಸಿ. ಮಾನವ ಹುಲಿ ಸಂಘರ್ಷ ಸ್ಥಗಿತಗೊಂಡಿದ್ದ ಬಂಡೀಪುರ ನಾಗರಹೊಳೆ ಸಫಾರಿ ನಾಳೆಯಿಂದ ಪುನರಾರಂಭ. ಷರತ್ತುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅಧಿಕಾರಿಗಳಿಗೆ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಟ್ರಂಪ್ ಸುಂಕಾಸ್ತ್ರದ ವಿರುದ್ಧ ಅಮೆರಿಕ ಸುಪ್ರೀಂ ಕೋರ್ಟ್ ತೀರ್ಪು. ವಿವಿಧ ದೇಶಗಳ ಮೇಲೆ ವಿಧಿಸಿದ್ದ ಸುಂಕ ರದ್ದು. ಡೊನಾಲ್ಡ್ ಟ್ರಂಪ್ ಆಡಳಿತ ನೀತಿಗೆ ತೀವ್ರ ಖಂಡನೆ. 2026ರ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿ ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾರಿಗೆ ಫಾರ್ಮ್ ಸಮಸ್ಯೆ. ಕಳಪೆ ನಿರ್ವಹಣೆ ಬಗ್ಗೆ ಕಳವಳ ವ್ಯಕ್ತವಾಗಿದ್ರೂ ಕೂಡ ತಂಡಾಡಳಿತದಿಂದ ಸಂಪೂರ್ಣ ಬೆಂಬಲ.